ಮಂಡ್ಯದಿಂದ ಹಿಡಿದು ಇಂಡಿಯಾವರೆಗೂ ಇಲ್ಲಿಂದ ಮಾಡುವ ಪ್ರೀತಿಯ ನಮಸ್ಕಾರ. ಯಾಕೆ ಇವತ್ತು ನಾಗರಾಜ್ ಏನು ಮಾತಾಡ್ತಾ ಇಲ್ಲ ಅಂತ ಯೋಚನೆ ಮಾಡ್ತಿದ್ದೀರಾ? ಅವನಿಗೆ ಸ್ವಲ್ಪ ಹುಷಾರಿಲ್ಲ, ವಾಯ್ಸ್ ಇಲ್ಲ. ಒಂದ್ಸತಿ ಮಾತಾಡು ಮಾಡು. ಸೊ ಅದರಿಂದ ಅವನೇನು ಮಾತಾಡ್ತಾ ಇಲ್ಲ. ಆ್ಯಕ್ಚುಲಾಗಿ ಇವತ್ತು ನಾವು ಯಾವ ವ್ಲಾಗ್ ಮಾಡ್ತಾ ಇದ್ದೀವಿ ಅಂತ ಅಂದರೆ, ವರಮಹಾಲಕ್ಷ್ಮಿ ಹಬ್ಬ ಹತ್ರ ಬರ್ತಾ ಇರೋದ್ರಿಂದ ಲಕ್ಷ್ಮಿಗೆ ಯಾವ ರೀತಿ ಸೀರೆ ಉಡಿಸೋದು, ಅದು ಕೂಡ ತುಂಬ ಸುಲಭವಾಗಿ ಕಡಿಮೆ ಟೈಮ್ನಲ್ಲಿ. ಸರ್, ನಾವು ಇವತ್ತು ಯಾವ ಸ್ಟೈಲ್ ಅಲ್ಲಿ ಉಡಿಸ್ತಾ ಇದೀವಿ ಸೀರೆ? ನಮಸ್ಕಾರ. ಮೊದಲೇ ಬಂದು ನಾವು ಸ್ಟ್ಯಾಂಡ್ ಉಪಯೋಗಿಸ್ಕೊಂಡು ದರ್ಬಾರ್ ರೀತಿಯಲ್ಲಿ ದರ್ಬಾರ್ ಸ್ಟೈಲ್ ಅಲ್ಲಿ ಸ್ಯಾರಿ ಉಡಿಸ್ತಾ ಇದ್ವಿ ತುಂಬ ಈಸಿಯಾಗಿ. ಆ್ಯಕ್ಚುಲಿ ಸರ್ದು ಅವ್ರದ್ದು ಒಂದು ದೇವಸ್ಥಾನ ಇದೆ, ಸೊ ಅವ್ರು ತುಂಬ ಚೆನ್ನಾಗಿ ಗೊತ್ತಿರೋದ್ರಿಂದ ಅವರೊಂದು ಎಲ್ಪ್ ತಗೊಂಡು ಒಂದು ಈಸಿ ಸ್ಟ್ಯಾಂಡ್ನ ಬಳಸ್ಕೊಂಡು ಮಾಡ್ತಾ ಇದ್ವಿ. ಅದು ಯಾವ ಸ್ಟ್ಯಾಂಡು ಏನು ಅಂತ ಎಲ್ಲ ನಿಮಗೆ ಗೊತ್ತಾಗುತ್ತೆ. ಸೊ ಬನ್ನಿ ಶುರು ಮಾಡೋಣ. ನಾವು ಇವಾಗ ಸೀರೆ ಸೆಲೆಕ್ಟ್ ಮಾಡ್ಕೋಬೇಕಂದ್ರೆ ಈ ಥರ ಆಪೋಸಿಟ್ ಕಾಂಟ್ರಾಸ್ಟ್ ಬಾರ್ಡರ್ ಯೂಸ್ ಮಾಡಿಕೊಂಡ್ರೆ ನಮಗೆ ಬಂದು ಫಿನಿಶಿಂಗ್ ಬಂದು ತುಂಬ ಚೆನ್ನಾಗಿ ಕಾಣುತ್ತೆ. ನಮಗೆ ಕೈ ಕಾಲು ಡಿಫ್ರೆನ್ಸ್ಗಳೆಲ್ಲ ಗೊತ್ತಾಗುತ್ತೆ, ಇನ್ನು ಅಟ್ರಾಕ್ಟಿವ್ ಎದ್ದು ಕಾಣುತ್ತೆ ಈ ಥರ ಸ್ಯಾರೀಸ್. ಅಂದರೆ ಲೈಟ್ ಕಲರ್ ಸ್ಯಾರಿ ಇದ್ದು ಬಾರ್ಡರ್ ಸ್ವಲ್ಪ ಡಾರ್ಕ್ ಆಗಿರೋದು, ಆ ಥರ ಸ್ವಲ್ಪ ಆಪೋಸಿಟ್ ಕಲರ್ ತಗೊಂಡ್ರೆ ಎದ್ದು ಕಾಣಿಸುತ್ತೆ ಅನ್ನೋದು ಒಂದು ಕಾನ್ಸೆಪ್ಟ್ ಅಷ್ಟೇ. ಇವಾಗ ನರಿಗೆ ತಗೋತಾ ಇದ್ದೀವಲ್ಲ. ಹೌದು ಸರ್. ಇದು ಬಂದು ಫ್ಲೀಟ್ಸ್ ಇಟ್ಕೊಳ್ತಾ ಇದ್ದೀನಿ. ಸ್ವಲ್ಪ ಫ್ಲೀಟ್ಸ್ ಇರಬೇಕಾ, ಲೂಸ್ ಬಿಡಿದ್ರೆ ಸ್ವಲ್ಪ ಟೈಟಾಗಿ ಇಟ್ಕೊಂಡ್ರೆ ನಿಮಗೆ ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ. ಇವಾಗ ಬಂದು ಆಲ್ಮೋಸ್ಟ್ ಫ್ಲೀಟ್ಸ್ ಮುಗಿಸಿದ್ದೀನಿ. ಒಂದೂವರೆ ಮೀಟ್ರ್ ಅಷ್ಟು ನಾವು ಬಂದು ಕಡೆ ಬಿಟ್ಕೊಳ್ಬೇಕಾಗುತ್ತೆ. ನಾವು ಇದು ಫ್ಲೀಟ್ಸ್ ಮಾಡ್ಕೊಂಡ್ರನ್ನ ನಾವು ಕ್ಲಿಪ್ಪಿನ ಸಹಾಯದಿಂದ ನಾವು ಬಂದು ಕ್ಲಿಪ್ ಮಾಡ್ಕೊಳ್ಳೋಣ. ಅಂದರೆ ಮನೇಲೆ ಬಟ್ಟೆಗೆ ಹಾಕೋ ಕ್ಲಿಪ್ ಇರುತ್ತಲ್ಲ, ಅದನ್ನು ಯೂಸ್ ಮಾಡಿ ನಾವು ಕ್ಲಿಪ್ ಹಾಕೊಳ್ಳೋಣ. ಪಿನ್ ಹಾಕಿದ್ರೆ ತೂತಾಗುತ್ತೆ ಅನ್ನೋ ಒಂದು ಇದರಿಂದ ಕ್ಲಿಪ್ ಹಾಕೋತಾ ಇದೆ. ಇದ್ರ ಬಂದು ಈಕ್ವಲ್ ಆಗಿ ನಾವು ಫೋಲ್ಡ್ ಮಾಡ್ಕೊಳ್ಳೋಣ. ಈಕ್ವಲ್ ಫೋಲ್ಡ್ ಮಾಡ್ಕೊಂಡು ನಿಮ್ಗೆ ಈ ಥರ ಬರುತ್ತೆ, ಈ ಥರ ಫಿನಿಶಿಂಗ್ ಬರುತ್ತೆ ನಿಮಗೆ. ನಾನು ಹೇಳಿದ್ನಲ್ಲ, ಒಂದು ಈಸಿ ಸ್ಟ್ಯಾಂಡ್ನ ಬಳಸ್ಕೊಂಡು ಈಸಿಯಾಗಿ ಸೀರೆ ಉಡಿಸ್ತೀವಿ ಅಂತ. ಆ ಸ್ಟ್ಯಾಂಡ್ ಇದೇನೆ. ಈ ಸ್ಟ್ಯಾಂಡ್ ಬಗ್ಗೆ ಪೂರ್ತಿ ಇನ್ಫಾರ್ಮೇಷನ್ ಮುಂದೆ ಕೊಡ್ತಾ ಹೋಗ್ತೀವಿ. ಸೊ ಇವಾಗ ಫಸ್ಟ್ ಸೀರೆ ಉಡಿಸ್ಕೊಳ್ಳೋಣ. ನಾವು ಫ್ಲೀಟ್ಸ್ ಇದ್ದೀವಲ್ಲ, ಆ ಸೀರೆನ ಬಂದು ಜಸ್ಟ್ ಏನಿಲ್ಲ, ಸುಮ್ಮನೆ ಇದನ್ನು ಬಂದು ಪ್ಲೇಸ್ ಮಾಡೋದಷ್ಟೇ. ಓಕೆ, ಜಸ್ಟ್ ಹಿಂಗೆ ಪ್ಲೇಸ್ ಮಾಡಿ ನಿಮಗೆ ಯಾವ ಬೆನ್ಗೆನೋ ಅಥವಾ ಚೊಂಬು ಯೂಸ್ ಮಾಡ್ತೀರೋ ಅದನ್ನು ಇದ್ರ ಮೇಲೆ ಇಡ್ತೀವಿ. ಜಸ್ಟ್ ಈಗ ಇಡ್ತೀವಿ. ಈಗ ಇಟ್ಟು ಜಸ್ಟ್ ಒಂದೇ ಒಂದು ಥ್ರೆಡ್, ಒಂದು ಸಪೋರ್ಟ್ಗೋಸ್ಕರ, ಬ್ಯಾಲೆನ್ಸ್ಗೋಸ್ಕರ ಏನೂ ಆಗೋದಿಲ್ಲ. ಬಟ್ ನಮ್ಮ ಇದಕ್ಕೋಸ್ಕರ ಸೇಫ್ಟಿಗೋಸ್ಕರ ಓಕೆ, ಈ ಥರ ಇಟ್ಕೊಂಡಿದ್ವಿ. ಹಾಕಿರೋ ಕ್ಲಿಪ್ನ ನಾವು ಬಿಚ್ಚಿಬಿಡೋಣ. ನಮಗೆ ಫ್ಲೀಟ್ಸ್ ಈ ಥರ ಕ್ಲಿಯರಾಗಿ ಬರುತ್ತೆ. ಓಕೆ, ಈ ಥರ ರಿಂಗ್ ಇರುತ್ತಲ್ವ, ಈ ರಿಂಗಿಗೆ ಜಸ್ಟ್ ಏನಿಲ್ಲ, ಈ ಕೈ ಇರುತ್ತಲ್ಲ, ಕೈನ ಜಸ್ಟ್ ಒಂದು ಅಟ್ಯಾಚ್ ಮಾಡೋದಷ್ಟೇ. ಸುಮ್ಮನೆ ಪ್ರೆಷರ್ ಕೊಟ್ಟು ಸ್ವಲ್ಪ ತಳೆದ್ರೆ ಅದು ಬಂದು ಕರೆಕ್ಟಾಗಿ ಫಿಟ್ ಆಗೋದು. ಓಕೆ, ನೋಡಿ ಈ ರೀತಿ ಇರುತ್ತೆ. ನಿಮಗೆ ಆಡೋದಿಲ್ಲ, ಬಗ್ಗೋದಿಲ್ಲ. ಸೊ ನೀವು ಕಡ್ಡಿಗೆಲ್ಲ ಕಟ್ಕೊಂಡ್ರೆ ಒಂದು ಕಡೆ ಮೇಲಾಗೋದು, ಕೆಳಗಡೆ ಆಗೋದು, ಈ ಥರ ಆಗುತ್ತೆ. ಈ ಸ್ಟ್ಯಾಂಡ್ ಇರೋದ್ರಿಂದ ಕಂಫರ್ಟಬಲ್ ಆಗಿ ಕರೆಕ್ಟಾಗಿ ಕೂತ್ಕೊಳುತ್ತೆ. ಇದರಲ್ಲೇ ನಟ್ ಕೊಟ್ಟಿರ್ತಾರೆ, ಅದನ್ನು ನಾವು ಇದನ್ನು ಫಿಕ್ಸ್ ಮಾಡ್ಕೊಂಡು ಮಾಡ್ಕೊತಾ ಇದ್ದೀವಿ. ಇಲ್ಲಿ ನಮಗೆ ಅಡ್ಜಸ್ಟ್ಮೆಂಟ್ಸ್ ಇರುತ್ತೆ. ನಮಗೆ ಯಾವುದು ಬಿನ್ನಿಗೆ ಯಾವುದು ಇದೆಯೋ ಅದು ಕಂಠ ಭಾಗದಲ್ಲಿ ನಾವು ಫಿಟ್ ಮಾಡ್ಕೋಬೇಕಾಗುತ್ತೆ. ನೋಡ್ಬೋದು ಇಲ್ಲಿ ನೀವು, ನಮ್ಗೆ ಎಲ್ಲಿಗೆ ಬೇಕು ಅಲ್ಲಿಗೆ ಹೋಲ್ಸ್ ಕೊಟ್ಟಿರ್ತಾರೆ. ನಮ್ಗೆ ಯಾವ ಸೈಜಿಗೆ ಬೇಕು ಅಲ್ಲಿಗೆ ಹಾಕೋಬೋದು ನಾವು ಕ್ಲೀನಾಗಿ. ನೋಡಿ, ನಾವು ಕಂಠ ಭಾಗ ಕರೆಕ್ಟಾಗಿ ತೊಗೊಂಡಿದ್ದೀನಿ. ಇವಾಗ ಬಂದು ಫಿಟ್ ಮಾಡೋಣ. ನೋಡಿ, ಈ ಥರ ಕಾಲು ತೊಗೊಂಡಿದ್ದೀವಿ. ಜಸ್ಟ್ ಏನಿದೆ ಹಿಂದೆಗಡೆ ಒಂದು ಗಂಟೆ ಹಾಕೊಂಡಿದ್ದೀನಿ, ಬೇರೆ ಏನಿಲ್ಲ. ಜಸ್ಟ್ ಬ್ಯಾಕ್ ಸೈಡಿಂದ ಹಿಂಗೆ ಹಾಕೊಳ್ಳೋದು. ಓಕೆ, ಹೀಗೆ ಹಾಕ್ಕೊಂಡು ನಮ್ಗೆ ಸೀರೆ ಯಾವ ಥರ ಬೇಕೋ ನಾವು ಅದನ್ನು ಗುಂಡ್ಪಿನ್ ತೊಗೊಂಡು ಶೇಪ್ ತೊಗೊಳ್ಬೇಕಾಗತ್ತೆ. ಇವಾಗ ನಾವು ಈ ಕಾಲು ಯೂಸ್ ಮಾಡ್ತಾ ಇರೋದಕ್ಕೆ ಗುಂಡ್ಪಿನ್ ಹಾಕೋಬೋದು. ಪಂಚಲೋಹದ ಈ ಥರದ್ದು ಹಾಕೊಂಡ್ರೆ ಪಿನ್ ಹಾಕ್ಬೇಕಾಗುತ್ತಲ್ಲ? ಪಿನ್ ಹಾಕ್ಬೇಕಾಗತ್ತೆ. ನೀವು ಪಂಚಲೋಹದ್ದು ಹ್ಯಾಂಡು ಮತ್ತು ಲೆಗ್ಸ್ನೂ ಕೂಡ ಆರಾಮಾಗಿ ಫಿಟ್ ಮಾಡ್ಕೋಬೋದು. ಇದು ವೆಯ್ಟ್ ತಡೆಯುತ್ತೆ. ನೀವು ಈ ಥರ ಸ್ಟಿಫಾಗಿ ಹಾಕೊಂಡ್ರೆ ಕಾಲ್ ಫಿನಿಶಿಂಗ್ ಬಂದರೆ ತುಂಬ ಚೆನ್ನಾಗಿ ಕಾಣುತ್ತೆ. ಓಕೆ, ಈ ಕಡೆ ಆಯಿತು. ಇವಾಗ ಆ ಕಡೆ ಫಿಟ್ ಮಾಡ್ಕೊಂಡು ನೋಡಿ, ಈ ಸೀರೆ ಕೆಳಭಾಗದಿಂದ ತೊಗೊಂಡು ಈ ಥರ ಫಿಟ್ ಮಾಡ್ಕೋಬೇಕು. ಈ ಥರ ಗುಂಡ್ಪಿನ್ ಹಾಕೋಬೇಕು. ಮತ್ತೆ ಇವಾಗ ಬಂದು ಕಾಲ್ ಫಿನಿಶ್ ಆಗಿದೆ. ನಿಮಗೆ ಇದ್ರಲ್ಲಿ ಬಂದು ಯಾವ ಪೊಸಿಷನ್ ಬೇಕೋ ನೀವು ಆ ಪೊಸಿಷನ್ ಮಾಡ್ಕೋಬೋದು. ಹಿಂಗೆ ಇಟ್ಕೊಂಡ್ರೆ ನಿಮಗೆ ಒಂದು ಡಿಸೈನ್ ಸಿಗುತ್ತೆ. ಇಲ್ಲ ಹೀಗೆ ಇಟ್ಕೋಬೋದು, ಇಲ್ಲ ನಾನು ಪದ್ಮಾಸನ ಬೇಕಂದ್ರೆ ಹೀಗೆ ಇಟ್ಕೋಬೋದು. ನಿಮ್ಗೆ ಯಾವ ಚಾಯ್ಸ್ ಬೇಕಂದ್ರೆ ಆ ಚಾಯ್ಸ್. ಇವಾಗ ನಾವು ಮಾಡ್ತಾರೆ ಬಂದು ದರ್ಬಾರ ಆಗೋದ್ರಿಂದ ಒಂದು ಕಾಲ ಮೇಲೆ ಒಂದು ಕಾಲು ಹಿಂಗೆ ಬರುತ್ತೆ. ಅದನ್ನು ಕ್ಲೀನಾಗಿ ಅಡ್ಜಸ್ಟ್ ಮಾಡ್ಕೋಬೇಕಾಗುತ್ತೆ. ನೀವು ಫ್ಲೀಟ್ಸ್ ಎಲ್ಲ ನೋಡ್ಕೊಳ್ಬೇಕಾದ್ರೆ ಫ್ಲೀಟ್ಸ್ ಎಲ್ಲ ನೀವು ಅಡ್ಜಸ್ಟ್ ಮಾಡೋಕ್ಕಾಗುತ್ತೆ. ಅಡ್ಜಸ್ಟ್ ಮಾಡ್ಕೊಂಡು ನಿಮ್ಗೆ ಗುಂಡ್ಪಿನ್ ಬೇಕಾದ್ರೆ ಗುಂಡ್ಪಿನ್ ಹಾಕೊಳ್ಬೋದು. ಇಲ್ಲ ನೀವು ಫ್ಲೀಟ್ಸ್ ಸಹಾಯದಲ್ಲಿ ನೀವು ಹಾಗೆ ಟೈರ್ ಮಾಡ್ಕೊಳೋಗಿದ್ರೆ. ಈ ಥರ ಫ್ಲೀಟ್ಸ್ ಬಂದು ಈ ಥರ ಇಟ್ಕೊಂಡು ಇದು ಗುಂಡ್ಪಿನ್ ಹಾಕಿ ನಿಮಗೆ ಸ್ಟಿಫ್ ಆಗಿರುತ್ತೆ. ನೋಡಿ, ನಾನು ಈ ಕೈಯಲ್ಲಿ 2 ಥ್ರೆಡ್ ಇರುತ್ತೆ. ಆ ಥ್ರೆಡ್ನ ಬಂದು ನಾವು ಈ ಥರ ಕಂಠಭಾಗ ಕಟ್ಕೊಂಡ್ರೆ ನಮಗೆ ಬಂದು ಸಿರಗಾಗೋಕ್ಕೆ ಬಂದು ನಮಗೆ ಹೆಲ್ಪ್ ಆಗುತ್ತೆ.
ಈ ಥರ ಕಟ್ಕೊಂಡಿದ್ದೀವಿ. ನೆಕ್ಸ್ಟ್ ಬಂದು ನಾವು ಇದಕ್ಕೆ ಬ್ಲೌಸ್ ಹಾಕೊಳ್ಳೋಣ. ನೋಡಿ ಈ ಥರ ಬಾರ್ಡ್ರ್ ಸೈಡ್ ತೊಗೊಳ್ಬೇಕಾಗತ್ತೆ. ಬಾರ್ಡರ್ ಸೈಡ್ ತೊಗೊಂಡು ನಮಗೆ ಬ್ಲೌಸ್ ಥರ ಬಂದು ಇಲ್ಲಿ ಸ್ಟಿಚ್ ಮಾಡ್ಕೊಂಡು ಅಂದರೆ ಗುಂಪಿನಾಗಿ ಚುಚ್ಕೊಳ್ಳೋಣ. ನೋಡಿ ಇವಾಗ ಫಿನಿಶಿಂಗ್ ಬಂದು ನಿಮ್ಗೆ ಈ ಥರ ಸಿಗುತ್ತೆ. ಅದೇ ಥರನೇ ಆ ಸೈಡು ಮಾಡ್ಕೊಳ್ಳೋಣ. ಗುಂಪಿನ ಹಾಕೊಂಡಿದ್ವಿ. ನೆಕ್ಸ್ಟ್ ಬಂದು ಚೆಸ್ಟ್ ಪೋರ್ಷನ್ ಬಂದು ಫಿನಿಶಿಂಗ್ ಮಾಡ್ಕೊಳ್ಳೋಣ. ನೋಡಿ ಈ ಚೆಸ್ಟ್ ಪೋರ್ಷನ್ ಬಂದು ನಾವು ಮಿಕ್ಕಿರುತ್ತಲ್ಲ, ಈ ಬ್ಲೌಸ್ ಪೀಸ್ನ ಬಂದು ನಾವು ಇದನ್ನು ಬಿನ್ನಿಗೆ ಬಂದು ಕವರ್ ಮಾಡ್ಕೊಂಡು ಇಲ್ಲೊಂದು ಥ್ರೆಡ್ ಹಾಕೊಂಡ್ಬಿಡೋಣ. ನಿಮಗಿನ್ನ ಚೆಸ್ಟ್ ಪೋರ್ಷನ್ ಬೇಕಾದರೆ ನೀವು ಬಟ್ಟೆ ಇಟ್ಕೊಳ್ಬೋದು. ಇವಾಗ ಸೆರಗು ಭಾಗ ಇದೆಯಲ್ಲ, ಸೆರಗು ಭಾಗನ ಬಂದು ನಾವು ಫ್ಲಿಟ್ಸ್ ಮಾಡ್ಕೊಳ್ಳೋಣ. ಇವಾಗ ಬಂದು ವಿ ಶೇಪ್ ಮಾಡ್ಕೊಳ್ಳೋಣ. ಇದನ್ನು ಬಂದು ಇಲ್ಲಿ ಬಂದು ಈ ಥರ ವಿ ಶೇಪ್ಗೆ ಟ್ವಿಸ್ಟ್ ಮಾಡಿಕೊಂಡ್ರೆ ಇಲ್ಲಿಂದ ಬಂದು ಸೆರಗು ಹಾಕೊಳ್ಳೋಣ. ನಿಮಗೆ ಸೇಫ್ಟಿಗೆ ಒಂದು ಇಲ್ಲೊಂದು ಪಿನ್ ಹಾಕೊಳ್ಳೋಣ. ನೋಡಿ ನಮಗೆ ಈ ಫಿನಿಶಿಂಗ್ ಸಿಗುತ್ತೆ. ನೆಕ್ಸ್ಟ್ ಇಲ್ಲೊಂದು ಥ್ರೆಡ್ ಒಂದು ಹಾಕೋಬೇಕಾಗುತ್ತೆ. ಓಕೆ. ನಮಗೆ ಇವಾಗ ಬಂದು ಚೆಸ್ಟ್ ಪೋರ್ಷನ್ ಬಂದು ಫಿನಿಶ್ ಆಗಿದೆ. ನೆಕ್ಸ್ಟ್ ಬಂದು ನಾವು ಒಡವೆಗಳೆಲ್ಲ ಹಾಕೊಳ್ಳೋಣ. ಈ ದಾರ ಇದು ಕಟ್ಟಿದೆಯಲ್ಲ, ಆ ದಾರ ಕವರ್ ಆಗೋದಕ್ಕೆ ಡಾಪ್ ಹಾಕೊಳ್ಳೋಣ. ನಿಮಗೆ ಒಡವೆ ಯಾವ ಥರ ಒಡವೆ ಬೇಕೋ ಆ ಥರ ಒಡವೆ ಬಂದು ಯೂಸ್ ಮಾಡ್ಕೋಬೋದು. ನಾವು ಬಂದು ಇದಕ್ಕೆ ತೆಂಗಿನಕಾಯಿ ಬಂದು ಪ್ಲೇಸ್ ಮಾಡ್ತಾಯಿದ್ದೀವಿ. ತೆಂಗಿನಕಾಯಿ ಪ್ಲೇಸ್ ಮಾಡಿ ನಾವು ಮುಕ್ಕೋಡ ಏನಿರುತ್ತೋ ಆ ಮುಕ್ಕೋಡನ ಬಂದು ನಾವು ಕಟ್ಕೊಳ್ಳೋಣ. ಈ ಕವರ್ ಆಗೋ ಜಾಗಕ್ಕೆ ಈ ಥರ ಚೋಕರ್ ಒಂದು ಯೂಸ್ ಮಾಡಿಕೊಂಡ್ರೆ ನಿಮಗೆ ಅದು ಬಿಂದಿಗೆದು ಮೇಲ್ಗಡೆ ಇರುತ್ತಲ್ಲ, ಅದು ಕಾಣಿಸೋದಿಲ್ಲ, ಕವರ್ ಆಗುತ್ತೆ. ನಾವಿವಾಗ ಬಂದು ಹೂವು ಯಾವ ಥರ ಆಗೋದು ಅಂತ ಹೇಳ್ಬಿಟ್ಟು ನೋಡ್ಕೊಳ್ಳೋಣ. ಮೊದಲು ಬಂದು ತಾವರೆ ಹೂವು ಹಾಕೊಳ್ಳೋಣ. ತಾವರೆ ಹೂವು ಬಂದು ಈ ಥರ ಹಾಕೊಳ್ಳೋಣ. ನಾವು ಹಾರ ಟೈಪ್ ಹಾಕೊಂಡ್ವಿ ಅಂತೇಳಿದ್ರೆ ನಮಗೆ ಮಾಡಿರೋ ಅಲಂಕಾರ ಎಲ್ಲ ಫುಲ್ಲು ಕವರ್ ಆಗಿಬಿಡುತ್ತೆ, ಹೂವಿಂದ ಕವರ್ ಆಗಿಬಿಡುತ್ತೆ. ಅದಕ್ಕೋಸ್ಕರ ನಾವು ಈ ತೋಮನ ಟೈಪ್ ಥರ ಹಾಕೊಳ್ಳೋಣ. ತುಂಬ ಜನ ಮಾಡೋ ಮಿಸ್ಟೇಕೆ ಅದು ಹಾರ ಥರ ಹಾಕ್ಬಿಡ್ತಾರೆ. ಆಲ್ಮೋಸ್ಟ್ ಆಲ್ ರೆಡಿ ಆಗಿದೆ. ನಾವು ಇವಾಗ ಬಂದು ದರ್ಬಾರ್ ಅಲಂಕಾರ ಮಾಡೋ ಅನ್ನೋದ್ರಿಂದ ಒಬ್ಬೊಬ್ರಿಗೆ ಏನಂತ ಲೈಕ್ ಮಾಡೋದಂದ್ರೆ ಕೈ ಮೇಲಿಂದ ಸೀರೆ ಬಂದು ಚೆನ್ನಾಗಿರುತ್ತೆ ಅನ್ನೋದು. ಸರ್ಗ್ ಭಾಗದಿಂದ ತಗೋಬೋದು. ಇಲ್ಲ ಸರ್ಗ್ ಭಾಗ ನಾನು ಕವರ್ ಮಾಡ್ಬಿಟ್ಟು ಅಂದರೆ ಈ ಥರ ಎಕ್ಸ್ಟ್ರಾ ಬ್ಲೌಸ್ ಪೀಸ್ ಇದ್ರು. ಆ್ಯಕ್ಚುಲಾಗಿ ನಾವು ನರಿಗೆ ತೊಗೋಬೇಕಾದ್ರೆ ಸೆರಗಿಗೆ ಸ್ವಲ್ಪ ಜಾಸ್ತಿ ಬಿಟ್ಕೋಬೇಕಿತ್ತು. ನಮ್ಗೆ ಐಡಿಯಾ ಇಲ್ದಿರೋ ಕಾರಣ ಬಿಟ್ಕೊಂಡಿರಲಿಲ್ಲ. ನೀವೇನಾದರೂ ಫಸ್ಟಿಂದ ಮಾಡ್ತಿದ್ದೀನಿ ಅಂತಂದರೆ ಸೆರಗಿಗೆ ಸ್ವಲ್ಪ ಜಾಸ್ತಿ ಬಿಟ್ಕೊಳ್ಳಿ. ಸೊ ನಾವು ಎಕ್ಸ್ಟ್ರಾ ಪೀಸ್ ಇರೋದ್ರಿಂದ ಅದನ್ನು ಹಾಕೋತಾ ಇದ್ದೀವಿ. ಈ ಥರ ಕೈ ಕೆಳಗಡೆಯಿಂದ ಹಾಕೊಂಡು ಇದು ಬಂದು ಬ್ಯಾಕ್ ಸೈಡ್ ಬಿಟ್ಬಿಡಿ. ಇದನ್ನು ನೋಡಿ ಈ ಥರ ಸ್ಪ್ರೆಡ್ ಮಾಡ್ಕೊಂಡು. ಓಕೆ. ನೋಡಿ ಈ ಥರ ಪ್ರಾಬಬ್ಲಿ ನಾವು ಈ ಥರ ಡೆಕೋರೇಟ್ ಮಾಡ್ಕೊಂಡಿದ್ದೀವಿ. ನಿಮಗೆ ಬೇಕಾದ್ರೆ ನೀವು ಒರಿಜಿನಲ್ ಡೆಕೋರೇಟ್ ಮಾಡ್ಕೋಬೋದು. ಆ್ಯಕ್ಚುಲಾಗಿ ಈ ಪ್ರಭಾವಳಿ ಸ್ಟ್ಯಾಂಡ್ ಜೊತೆಗೇ ಬರುತ್ತೆ. ಇದನ್ನು ಈಸಿಯಾಗಿ ಫಿಟ್ ಮಾಡ್ಕೋದು. ಅದೆಲ್ಲ ಹೇಗೆ ಅಂತ ನಿಮ್ಗೆ ಮುಂದೆ ತೋರಿಸ್ತೀನಿ ನಾನು. ಇವಾಗ ಇದನ್ನ ಫಿಟ್ ಮಾಡ್ಕೋತಾ ಇದ್ದೀವಿ. ನೋಡಿ ಇವಾಗ ಒನ್ಸ್ ನಮ್ಮದು ಅಲಂಕಾರ ಕಂಪ್ಲೀಟ್ ಆಗಿದೆ. ಫ್ಲೀಟ್ಸ್ ಬಂದು ನಾವು ಒಂದು ಈ ಥರ ಬಂದು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಯಾಕಂದರೆ ನಾವು ಹೂವು ಹಾಕ್ಬೇಕಾ ಏರುಪೇರೆಲ್ಲ ಆಗಿರುತ್ತೆ. ಅದಕ್ಕೋಸ್ಕರ ಬಂದು ನಾನು ಇವಾಗ ಕ್ಲಿಯರ್ ಮಾಡ್ಕೊಳ್ತಾ ಇದ್ದೀನಿ ಅದನ್ನು. ಮತ್ತು ಬಂದು ಇವಾಗ ಬಂದು ಮಹಾರಾಣ ಅನ್ನೋದ್ರಿಂದ ನಾವು ಜಡೆ ಒಂದು ಫಿಕ್ಸ್ ಮಾಡ್ಕೊಳ್ಳೋಣ. ಜಸ್ಟ್ ಈ ಕಡೆಯಿಂದ ಬ್ಯಾಕ್ ಸೈಡಿಂದ ಒಂದು ಪಿನ್ ಹಾಕ್ಕೊಂಡು ಈ ಮುಂಭಾಗಕ್ಕೆ ಹಿಂಗೆ ಬಿಟ್ಕೊಳ್ಳೋಣ. ನೋಡಿದ್ರಲ್ಲ ಅಮ್ಮವ್ರಿಗೆ ಎಷ್ಟು ಈಸಿಯಾಗಿ ಸೀರೆನ ಉಡಿಸಿದ್ವಿ ಅಂತ. ಆ್ಯಂಡ್ ಸರ್ರು ತಂಜಾವೂರು ಪೇಂಟಿಂಗ್ ಕೂಡ ಮಾಡ್ತಾರೆ. ತುಂಬ ಕಡಿಮೆ ಬೆಲೆಯಲ್ಲಿ ಮಾಡ್ತಾ ಇದ್ದಾರೆ. ಇನ್ನೂ ನಮ್ಮ ಚಾನಲ್ ಹೆಸರು ಹೇಳ್ಕೊಂಡು ನೀವೇನಾದರೂ ಬಂದರೆ ಇನ್ನೂ ಕಡಿಮೆ ಬೆಲೆಗೆ ಬರ್ತಾರೆ. ಇಲ್ಲಿ ಇನ್ನೂ ಜ್ಯುವೆಲರ್ಸ್ ಎಲ್ಲ ಹಾಕಿದ್ರೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ನಾನು ಫೋಟೋ ಹಾಕಿರ್ತೀನಿ ಇಲ್ಲಿ ಪಕ್ಕದಲ್ಲಿ, ನೀವು ನೋಡ್ಬೋದು. ಸೊ ನಿಮಗೂ ಕೂಡ ತಂಜಾವೂರು ಪೇಂಟಿಂಗ್ ಬೇಕಿದ್ದರೆ ನಾನು ಕೆಳಗಡೆ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತೀನಿ, ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಅದು ಕೂಡ ನೀವು ಒಂದು ಈ ವೀಕ್ನಲ್ಲೇ ಕೊಡಬೇಕಾಗುತ್ತೆ. ಹಬ್ಬ ಟೈಮ್ ಹತ್ರ ಕೊಟ್ಟರೆ ಸ್ವಲ್ಪ ಕಷ್ಟ ಆಗುತ್ತೆ ಅವ್ರಿಗೂ ಕೂಡ. ಸೊ ಆದಷ್ಟು ಈ ವೀಕ್ನಲ್ಲಿ ಕೊಡೋಕ್ಕೆ ಟ್ರೈ ಮಾಡಿ. ನಾವು ಯೂಸ್ ಮಾಡ್ಕೊಂಡಿರೋ ಸ್ಟ್ಯಾಂಡು ಇದೇನೆ. ನಿಮ್ಗೆ ಅಲ್ಲಿ ನೋಡೋಕೆ ಎಷ್ಟು ದೊಡ್ಡದಾಗಿ ಕಾಣಿಸ್ತಾ ಇತ್ತಲ್ವಾ, ಅದನ್ನೆಲ್ಲ ಬಿಚ್ಚಿ ಮಾಡಿದ್ರೆ ಕೇವಲ ಎಷ್ಟಾಗುತ್ತೆ ಅದು. ಇದ್ರ ಬಗ್ಗೆ ಕಂಪ್ಲೀಟಾಗಿ ಸರ್ ಎಕ್ಸ್ಪ್ಲೈನ್ ಮಾಡ್ತಾರೆ. ಇದು ಬಂದು ವರಮಹಾಲಕ್ಷ್ಮಿ ಸ್ಟ್ಯಾಂಡ್ ಅಂತ. ಇದು ಬಂದು ನಿಮಗೆ ಮೈಲ್ಡ್ ಸ್ಟೀಲ್ ಬರುತ್ತೆ. ಮೈಲ್ಡ್ ಸ್ಟೀಲ್ ಪ್ಲಸ್ ಪೌಡರ್ ಕೋಟೆಡ್ ಆಗಿರುತ್ತೆ. ಕಂಪ್ಲೀಟ್ ಅಸೆಸರಿ ಇದರಲ್ಲಿರುತ್ತೆ. ವಿತ್ ಟೂಲ್ಸ್ ಬರುತ್ತೆ ನಿಮಗೆ. ಇದು ಯಾವುದೇ ರೀತಿಯಾದ ರಸ್ಟ್ ಅಂದರೆ ಅದರ ಹತ್ರ ಯಾವುದೂ ಹಿಡಿಯೋದಿಲ್ಲ.
ನೀವು ಯೂಸ್ ಆದಮೇಲೆ ಎಲ್ಲ ಬಿಚ್ಚಿ ನೀವು ಎತ್ತಿಟ್ಕೊಳ್ಬೋದು. ನೀವು ಹೊರಗಡೆ ಎಲ್ಲ ತೊಗೊಂಡಿರೋ ಸ್ಟ್ಯಾಂಡು ತುಂಬ ದೊಡ್ಡದಾಗಿರುತ್ತೆ. ಬೆಂಗಳೂರಲ್ಲಿ ಮನೆಗಳೆಲ್ಲ ಚಿಕ್ಕದಾಗಿ ಮಾಡ್ಕೊಂಡಿರ್ತೀವಿ. ಹಬ್ಬಕ್ಕೆ ಒಂದು ಟೈಮ್ ಯೂಸ್ ಮಾಡೋಕ್ಕೋಸ್ಕರ ಅದು ಅಷ್ಟೊಂದು ದೊಡ್ಡ ಸ್ಟ್ಯಾಂಡ್ ತೊಗೊಂಡ್ರೆ ಕಷ್ಟ ಆಗುತ್ತೆ. ಸೊ ಈ ಥರ ಪೋರ್ಟಬಲ್ ಸ್ಟ್ಯಾಂಡ್ ತೊಗೊಂಡ್ರೆ ನಿಮಗೂ ಕೂಡ ಈಸಿ ಆಗುತ್ತೆ. ಹಬ್ಬ ಆದ ತಕ್ಷಣ ಎಲ್ಲ ಕ್ಲೀನಾಗಿ ಬಿಚ್ಚಿ ಮಾಡ್ಕೊಬಿಡ್ಬೋದು ನೀವು. ಇದರಲ್ಲಿ ಫಿಟ್ ಮಾಡೋಕ್ಕೆ ಅವರೇ ಕೂಡ ಟೂಲ್ಸು ಕೂಡ ಕೊಡ್ತಾರೆ ನಿಮಗೆ. ಇದನ್ನು ಹೇಗೆ ಫಿಟ್ ಮಾಡೋದು ಅಂತ ಇವಾಗ ತೋರಿಸ್ತೀವಿ. ಇದು ಬಂದು ಬೇಸ್ ಇದು ಬಂದು ನಿಮಗೆ ಬೋಲ್ಟ್ ಸಿಸ್ಟಮ್ ಬರುತ್ತೆ. ಓಕೆ. ಸುಮ್ಮನೆ ಹಿಂಗೆ ಇಟ್ಕೊಂಡು ಹಿಂಗೆ ಟ್ವಿಸ್ಟ್ ಮಾಡಿದ್ರೆ ಅದು ಟೈಟ್ ಆಗ್ತದೆ, ಆಟೋಮೆಟಿಕ್ ಟೈಟ್ ಆಗ್ತಾ ಹೋಗುತ್ತೆ. ಇದನ್ನು ಫುಲ್ ಟೈಟ್ ಮಾಡ್ಬೋದು. ಸರ್ ಎಷ್ಟು ವೆಯ್ಟ್ವರೆಗೂ ತಡೆಯಬಹುದು ಇದು? ಇದು ಬಂದು ನಾನು ಕುತ್ಕೊಂಡ್ರೆ ತಡೆಯುತ್ತೆ. ನನ್ನ ವೇಟ್ ತಡೆಯುತ್ತೆ. ಎಷ್ಟು ವೆಯ್ಟ್ ಇದ್ದೀರಾ ನೀವು? ನಾನು ಒಂದು 65 kg ಇದ್ದೀನಿ. 100 kg ಇಟ್ಟರು ವೇಟ್ ತಡೆಯುತ್ತೆ. 100 kgವರೆಗೂ ತಡೆಯುತ್ತೆ. 100 kg ಎಲ್ಲ ಏನು ಹಾಕಲ್ಲ ಯಾರೂ, ಬಟ್ 100 kgವರೆಗೂ ತಡೆಯುತ್ತೆ. 2 ಬಿನ್ಗೆ ಆರಾಮಾಗಿ ಇಡ್ಬೋದಲ್ವ? ಖಂಡಿತ ಇಡ್ಬೋದು. ನೋಡಿ ಇದು ಫಿಟ್ ಆಯಿತು. ನಿಮಗೆ ಸ್ಟೂಲ್ ರೀತಿಯಲ್ಲಿ ಇದು ಸಿಗುತ್ತೆ ಇದು. ಓಕೆ. ನೆಕ್ಸ್ಟ್ ಬಂದರೆ ಇದು ಇಲ್ಲಿಗಲ್ವಾ ಇದು? ಇದಕ್ಕೆ ಕೆಳಗಡೆ ಬಂದು ಬೋಲ್ಟ್ ಸಿಸ್ಟಮ್ ಕೊಟ್ಟಿರ್ತೀವಿ. ಈ ಬೋಲ್ಟ್ ರಿಮೂವ್ ಮಾಡಬೇಕಾಗತ್ತೆ. ಪ್ಲಸ್ ಇದಕ್ಕೊಂದು ರಿಂಗ್ ಇರುತ್ತೆ. ಓಕೆ. ರಿಂಗ್ ಇಟ್ಕೊಂಡು ಇಲ್ಲಿ ಕೆಳಗಡೆಯಿಂದ ನಾವು ಇದು ಫಿಟ್ ಮಾಡ್ತೀವಿ. ಹೀಗಿರುತ್ತೆ. ನಾವಿದನ್ನು ಸ್ಕ್ರೂ ಸ್ಕ್ಯಾನರ್ ಮುಖಾಂತರ ಬಂದು ಇದನ್ನು ಟೈಟ್ ಮಾಡ್ಕೊಂಡು ನಿಮ್ಗೆ ಇಷ್ಟು ಬೇಕಾ ಅಷ್ಟು ಟೈಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಬಂದು ಇದು ಫಿಟ್ ಮಾಡ್ಕೊಳ್ಳಿ. ಓಕೆ ಇದು ಬಂದು ಇಲ್ಲಿ ಪ್ರಭಾವಳಿ ಟೈಪ್ ಬರುತ್ತೆ. ಇದನ್ನು ಫಿಟ್ ಮಾಡ್ಕೊಳ್ಳೋಣ. ನೆಟ್ಟು ಬೋಲ್ಟೆಲ್ಲ ಇದರಲ್ಲೇ ಇರುತ್ತೆ. ಕರೆಕ್ಟಾಗಿ ಈ ಪಾಯಿಂಟ್ ಏನಿದೆಯಲ್ಲ, ಈ ಪಾಯಿಂಟ್ ಕರೆಕ್ಟಾಗಿ ಇಟ್ಕೊಂಡು ಫಿಟ್ ಮಾಡ್ಕೋಬೇಕಾಗುತ್ತೆ. ಓಕೆ. ಮತ್ತೆ ಬಂದು ಇದರಲ್ಲಿ ಬಂದು 2 ಪೀಸ್ ಕೊಡ್ತೀವಿ. ಇದರಲ್ಲಿ 2 ರಿಂಗ್ ಕೊಡ್ತೀವಿ. ಒಬ್ಬೊಬ್ಬರ ಮನೆ ಒಂದೊಂದು ಸೈಜ್ ಚೊಂಬುಗಳಿರುತ್ತೆ, ಒಂದು ಬಿನ್ನಿಗಳಿರುತ್ತೆ. ಅದು ಯೂಸ್ ಆಗಲಿ ಅಂತ ಹೇಳ್ಬಿಟ್ಟು 2 ಕೊಟ್ಟಿರ್ತೀವಿ. ನಿಮ್ಗೆ ಯಾವ್ದು ಯೂಸ್ ಆಗುತ್ತೋ ಅದನ್ನು ಯೂಸ್ ಮಾಡ್ಕೊಳ್ಬೋದು. ನಿಮ್ಮ ಮನೇಲಿ ಯಾವುದು ಅಂದರೆ ಚೊಂಬು ಇಟ್ಟರೆ ಚೊಂಬು ಸೈಜ್ ಹಾಕೋಬೋದು, ಅಥವಾ ಬಿನ್ಗೆ ಇಟ್ಟರೆ ಬಿನ್ಗೆ ಹಾಕೋಬೋದು. ಸೊ 2 ಕೂಡ ನಿಮ್ಗೆ ಪ್ರೊವೈಡ್ ಮಾಡ್ತಾರೆ ಅವರು. ನಾನು ಯೂಸ್ ಮಾಡ್ತಾರೆ ಈ ಸೈಜಲ್ಲಿ ಬಿನ್ಗೆ ಇದೆ, ಅದಕ್ಕೋಸ್ಕರ ನಾನು ಈ ರಿಂಗ್ ಯೂಸ್ ಮಾಡ್ತಾ ಇದ್ದೀನಿ. ಇದು ಬಿಚ್ಚೋದಕ್ಕೆ ಬಂದು ನಿಮ್ಗೆ ಆಲಂಗಿ ಕೊಟ್ಟಿರ್ತೀವಿ. ಆಲಂಗಿ ಉಪಯೋಗದಿಂದ ನೀವು ಇದನ್ನು ರಿಮೂವ್ ಮಾಡ್ಕೋಬೋದು. ಇಲ್ಲಿ ಸೈಡ್ ಈ ಇದರಲ್ಲಿ ನಿಮಗೆ ಹೋಲ್ಸ್ ಇರುತ್ತೆ. ನಿಮ್ಗೆ ಅಡ್ಜಸ್ಟ್ಮೆಂಟ್ ಯಾವ ಹೈಟ್ ಬೇಕು ಆ ಅಡ್ಜಸ್ಟ್ಮೆಂಟಲ್ಲಿ ನೀವು ಫಿಟ್ ಮಾಡ್ಕೊಳ್ಬೋದು. ಇವಾಗ ನಾವು 2 ಬಿನ್ಗೆ ಇಡ್ತೀವಿ ಅಂದರೆ ಕೆಳಗಡೆಗೆ ದೊಡ್ಡ ಬಿನ್ಗೆ ದಿಕ್ಕಿ ಮೇಲ್ಗಡೆ ಚೊಂಬು 2 ಕೂಡ ಹಾಕೋಬೋದಲ್ವ? ಹಾಕೊಳ್ಬೋದು. ನೋಡಿ ಇದು ಟೈಟ್ ಆಗಿದೆ. ಇದ್ರ ಮೇಲೆ ನೀವು ಚೊಂಬು ಇಟ್ಕೊಳ್ಬೋದು. ಓಕೆ. ನಿಮಗೆ ಕೈ ಇಟ್ಕೊಳ್ಳೋಕೆ ಬಂದು ಯಾವುದೇ ರೀತಿಯಾದ ಕಡ್ಡಿ ಕಟ್ಟೋ ಅವಶ್ಯಕತೆ ಇರಲ್ಲ. ಇದಕ್ಕೆ ನಾವೇ ಕೊಟ್ಬಿಟ್ಟಿರ್ತೀವಿ. ಆ್ಯಕ್ಚುಲಾಗಿ ಲಕ್ಷ್ಮಿ ಕೂರಿಸ್ಬೇಕಾದ್ರೆ ಇದು ಒಂದೇ ಹಿಂಸೆ. ಕೈ ಇಕ್ಕೋಬೇಕಾದ್ರೆ ಅದು ಬಿನ್ಗೆಗೆ ಕ್ಲೀನಾಗಿ ಕಡ್ಡಿ ಕೂಡ ಕಟ್ಟೋಕ್ಕಾಗಲ್ಲ, ಅದು ಅಳ್ಳಾಡ್ತಾ ಇರುತ್ತೆ. ಸೊ ಈ ಸ್ಟ್ಯಾಂಡ್ ತೊಗೊಂಡ್ರೆ ಅದೆಲ್ಲ ಚಿಂತೆನೇ ಬೇಡ ನಿಮಗೆ ಪೊಸಿಷನ್ ನೋಡ್ಕೊಳ್ಳಿ. ನಾವು ಬಿನ್ಗೆ ಇಟ್ಟು ಬಿನ್ಗೆಯಿಂದ ಕಂಠ ಭಾಗ ಬರ್ತಲ್ಲ, ಆ ಭಾಗಕ್ಕೆ ಬಂದು ನಾವು ಇದನ್ನು ಫಿಟ್ ಮಾಡಬೇಕಾಗುತ್ತೆ. ಈ ಥರ ಫಿಟ್ ಮಾಡ್ಕೊಂಡ್ರೆ ನಾವು ಕೈನ ಬಂದು ಇದಕ್ಕೆ ಸಿಗಿಸ್ಕೊಂಡ್ರೆ ಅಂತ ಹೇಳಿದ್ರೆ ಯಾವುದೇ ರೀತಿಯಾದ ದಾರದಿಂದ ಆಗಲಿ ಕಡ್ಡದಿಂದ ಆಗಲಿ ಕಟ್ಟೋ ಅವಶ್ಯಕತೆ ಇರೋದಿಲ್ಲ. ಕಂಪ್ಲೀಟ್ ಸ್ಟ್ಯಾಂಡ್ ರೆಡಿ ಆಯಿತು. 1-2 ನಿಮಿಷದಲ್ಲಿ ನೀವೆಲ್ಲನೂ ಕ್ಲೀನಾಗಿ ಫಿಟ್ ಮಾಡ್ಕೊಬಿಡ್ಬೋದು. ಇದು ಬರೀ ಲಕ್ಷ್ಮಿ ಹಬ್ಬಕ್ಕೆ ಅಷ್ಟೇ ಅಂತಲ್ಲ, ನೀವು ಗಣೇಶ ಕೂರಿಸೋಗಿದ್ರು ಕೂಡ ಯೂಸ್ ಮಾಡ್ಕೋಬೋದು. ಇಲ್ಲಿ ಗಣೇಶ ಕೂರಿಸಿದ್ನ ಪ್ರಭಾವಳಿ ಥರ ಯೂಸ್ ಮಾಡ್ಕೋಬೋದು. ಮತ್ತು ಇವಾಗ ದಸರಾ ಟೈಮಲ್ಲೆಲ್ಲ ಗೊಂಬೆ ಕೂರಿಸ್ತಿರಲ್ವ, ಸೊ ಅವಾಗಲೂ ಕೂಡ ಇದನ್ನೆಲ್ಲ ಯೂಸ್ ಮಾಡ್ಕೋಬೋದು. ಸರ್ ಇದು ಏನು ಪ್ರೈಸ್ ಆಗುತ್ತೆ? ಸರ್ ಇದು ಬಂದರೆ ನಿಮಗೆ 4500 ಆಗುತ್ತೆ. ಆ್ಯಕ್ಚುಲಿ ಪ್ರೈಸ್ 5000. ನಿಮ್ಮ ಚಾನಲ್ ಬಂದಿರೋದ್ರಿಂದ 4500 ಆಗಿ ಹೇಳಿ 500 ಡಿಸ್ಕೌಂಟ್ ಕೊಡ್ತಾ ಇದ್ದೀವಿ. ಸೊ ನಮ್ಮ ಚಾನಲ್ ನೋಡ್ಕೊಂಡು ನೀವು ನನ್ನ ಕೆಳಗಡೆ ಕೊಟ್ಟಿರುವಂಥ ಕಾಂಟ್ಯಾಕ್ಟ್ ನಂಬರ್ಗೆ ಕಾಲ್ ಮಾಡಿ ಹೇಳಿದ್ರೆ 5000 ಇರುವಂಥ ಈ ಒಂದು ಪ್ರಾಡಕ್ಟು ಕೇವಲ 4500 ರೂಪಾಯಿಗೆ ಸಿಗ್ತದೆ. ಸೊ ಮಿಸ್ ಮಾಡ್ಕೋಬೇಡಿ. ಲಿಮಿಟೆಡ್ ಆಫರ್ ಇರುತ್ತೆ. ಬೇಗ ಕಾಂಟ್ಯಾಕ್ಟ್ ಮಾಡಿ. ಸರ್ದು ಕೂಡ ಅಂಗಳ ಪರಮೇಶ್ವರಿ ಟೆಂಪಲ್ ಅಂತ ಒಂದು ಚಾನಲ್ ಇದೆ. ಆ ಚಾನಲ್ ನಾನು ಕೆಳಗಡೆ ಮೆನ್ಷನ್ ಮಾಡಿರ್ತೀವಿ, ನೀವು ನೋಡ್ಬೋದು. ಅದರಲ್ಲಿ ತುಂಬ ಡಿಫ್ರೆಂಟಾಗಿ ಹೇಗೆ ಸ್ಯಾರಿ ಉಡಿಸೋದು, ಕಂಪ್ಲೀಟ್ ಇನ್ಫಾರ್ಮೇಷನ್, ದೇವ್ರ ಬಗ್ಗೆ ಏನೇನು ಇನ್ಫಾರ್ಮೇಷನ್ ಬೇಕು, ಹೇಗೆ ರೆಡಿ ಮಾಡಬೇಕು ಅಂತ ಅದೆಲ್ಲ ಕೊಟ್ಟಿರ್ತಾರೆ. ಅದನ್ನು ಕೂಡ ನೀವು ಚೆಕ್ ಮಾಡ್ಬೋದು. ಸೊ ಇದಿಷ್ಟು ನಮ್ಮ ಇವತ್ತಿನ ವಿಡಿಯೋ ಆಗಿತ್ತು. ಐ ಹೋಪ್ ನೀವೆಲ್ಲರೂ ಎಂಜಾಯ್ ಮಾಡಿದ್ದೀರಾ ಅಂತ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಸೂನ್.